ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವೆ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹಾಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯ ಆಗಿರುತ್ತೆ. ಹಾಗೆ ನಿಮ್ಗೆ ಸಮಯ ಸಿಕ್ಕಾಗ ನೋಡಬಹುದಾಗಿರುತ್ತೆ. ಇದೇನು ಟೈಮ್ ಕನ್ಸ್ಟ್ರೈನ್ ಅಲ್ಲ, ಅಂದ್ರೆ ಇಂಥ ಸಮಯದಲ್ಲೇ ನೋಡ್ಬೇಕು ಅಂತ ಏನಿಲ್ಲ. ನೀವು ಯಾವಾಗ ಫ್ರೀ ಆಗ್ತಿರೋ ನಿಮ್ಮ ಕೆಲಸಗಳನ್ನ ಮುಗಿಸಿ ನೋಡಬಹುದಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇಲ್ಲಿರೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಇಂದಿನ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಕಳೆದ ವಾರದ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು 89 ಪಾಯಿಂಟ್ಸ್ ಅಥವಾ 0.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ವೀಕ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಡೌನ್ ಆದ್ರೂ ಕೂಡ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು. ಜೊತೆಗೆ ಆಲ್ ಟೈಮ್ ಹೈ ಅನ್ನು ಕೂಡ ಅಚೀವ್ ಮಾಡ್ತು. 2024 ಸೆಪ್ಟೆಂಬರ್ ಹೈ ಏನಿತ್ತು ಅದನ್ನ ಬೀಟ್ ಮಾಡಿ ಮೇಲೆ ಹೋಗಿ ಮತ್ತೆ 202ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ ಟೈಮ್ ಹೈ ಹತ್ರನೇ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕೂಡ ಅಷ್ಟೇ, ಇದು ಕೂಡ ಆಲ್ ಟೈಮ್ ಹೈ ಅನ್ನ ಅಚೀವ್ ಮಾಡ್ತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 439 ಪಾಯಿಂಟ್ಸ್ ಅಥವಾ 0.52% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ವೀಕ್ಲಿ ಸ್ಲೈಟ್ಲಿ ಅಪ್ ಆಗಿದೆ ನಮ್ಮ ಮಾರ್ಕೆಟ್. ಅಂದ್ರೆ 0.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿಯಲ್ಲಿ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ನಿನ್ನೆ ಒಂದು ಸಪರೇಟ್ ವಿಡಿಯೋನೇ ಕವರ್ ಮಾಡಿದೀನಿ. ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿದೆ, ಆದ್ರೆ ನಮ್ಮ ಪೋರ್ಟ್ಫೋಲಿಯೋಗಳು ಡೌನ್ ಅಲ್ಲಿ ಇದಾವೆ. ಯಾಕೆ ಅನ್ನೋದ್ರ ಬಗ್ಗೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದರ ಹಿಂದಿನ ಕಾರಣ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನಿನ್ನೆಯ ವಿಡಿಯೋನ ನೋಡಿ ಮಿಸ್ ಮಾಡಿದ್ರೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಂತೂ ವೀಕ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 289 ಪಾಯಿಂಟ್ಸ್ ಅಥವಾ 0.61% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ಆಕ್ಚುಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಜಸ್ಟ್ 4 ಡೇಸ್ ಅಷ್ಟೇ ಅಮೆರಿಕನ್ ಮಾರ್ಕೆಟ್ ಇದ್ದು, ಒಂದು ದಿನ ರಜೆ ಇತ್ತು. ಬಟ್ ಇಂದಿನ ವಾರದ್ದು ಕೂಡ ಒಂದಿನ ಆಡ್ ಆಗಿದೆ. ಇಲ್ಲಿ ಸ್ಟಿಲ್ ನೋಡಬಹುದು 4% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ ಕಳೆದ ವಾರ. ಅಮೆರಿಕನ್ ಮಾರ್ಕೆಟ್ ಅಂತೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 151 ಪಾಯಿಂಟ್ಸ್ 0.65% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ 5.5% ಪಾಸಿಟಿವ್ ಇದೆ ಅಥವಾ 1200 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎರಡೂ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಬಟ್ ನಮ್ಮ ಮಾರ್ಕೆಟ್ ಜಸ್ಟ್ 0.5% ಅಪ್ ಆಗಿದೆ. ಅದರಲ್ಲೂ ಅದು ಹೆಡ್ಲೈನ್ ಇಂಡೆಕ್ಸಸ್. ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇನ್ನು ಡೌನ್ ಇದೆ ತನ್ನ ಹೈ ಇಂದ. ಬಟ್ ಸ್ಟಿಲ್ ಕಳೆದ ವಾರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ. ಇನ್ನು ಈ ವಾರ ಯಾವೆಲ್ಲ ಇವೆಂಟ್ ಗಳಿದ್ದಾವೆ ಅದ್ರ ಕಡೆ ಬರೋದಾದ್ರೆ ಮೊದಲಿಗೆ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಮ್ಮ GDP ಡೇಟಾ ರಿಲೀಸ್ ಆಗಿದೆ. 8.2% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಟಿಮೇಷನ್ 7.3 ಇತ್ತು, 8.2% ಆಕ್ಚುಯಲ್ ಆಗಿ ರಿಪೋರ್ಟ್ ಆಗಿದೆ. ಅಂದ್ರೆ 0.9% ಜಾಸ್ತಿ ಬಂದಿದೆ ಎಸ್ಟಿಮೇಷನ್ಸ್ ಗಿಂತ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ನಾವು ವಾಚ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಕೂಡ ಶುಕ್ರವಾರನೇ ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿವರೆಗೂ ಅದನ್ನು ಕೂಡ ನೋಡಿ. GDP ಬಗ್ಗೆ ಹಾಗೆ ನೆಕ್ಸ್ಟ್ ಮಾರ್ಕೆಟ್ ಮೂವ್ಮೆಂಟ್ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬರೋದಾದ್ರೆ ರಷ್ಯಾ ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಬರ್ತಿದಾವೆ. ರಷ್ಯಾ ಕೂಡ ಒಪ್ಕೊಳ್ತಿದೆ, ಯುಕ್ರೇನ್ ಕೂಡ ಒಪ್ಕೊಳ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತಾ ನೋಡ್ಬೇಕಾಗುತ್ತೆ. ಇಲ್ಲೂ ನೋಡಬಹುದು ಯುಕ್ರೇನಿಯನ್ಸ್ ಫ್ಲೈಟ್ ಟು US ಫಾರ್ ಪೀಸ್ ಟಾಕ್ಸ್ ವಿತ್ ರುಬಿಯೋ, ವಿಟ್ಕಾಫ್ ಅಂಡ್ ಕುಶ್ನೀರ್. ಅಫಿಷಿಯಲ್ಸ್ ಅಮೆರಿಕಾಗೆ ಭೇಟಿ ಮಾಡ್ತಿದ್ದಾರೆ. ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ. ಒನ್ಸ್ ಏನಾದ್ರೂ ಅಫಿಷಿಯಲ್ ಆಗಿ ರಷ್ಯಾ ಹಾಗೂ ಯುಕ್ರೇನ್ ಇಂದ ಸ್ಟೇಟ್ಮೆಂಟ್ ಗಳು ಬಂದ್ರೆ ಅದು ನಮ್ಮ ಮಾರ್ಕೆಟ್ಗೆ ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಯಾಕೆಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ನಿಂತ್ರೆ ಟ್ಯಾರಿಫ್ ಕೂಡ ರೆಡ್ಯೂಸ್ ಆಗುತ್ತೆ ನಮ್ಮ ಮೇಲೆ ಹಾಕಿರುವಂತದ್ದು. ಜೊತೆಗೆ ರಷ್ಯಾದ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಇರುವಂತ ನಿರ್ಬಂಧಗಳು ಕೂಡ ಇಲ್ದಂಗಾಗುತ್ತೆ. ಯಾಕಂದ್ರೆ ಅದೇ ಒಂದು ಕಂಡೀಷನ್ ಅನ್ನ ಹಾಕಿನೇ ರಷ್ಯಾ ಯುದ್ಧ ನಿಲ್ಸಕ್ ಒಪ್ಕೊಳ್ತಿರೋದು. ಹಾಗಾಗಿ ಖಂಡಿತ ಅದು ನಮಗೆ ಒಂದಷ್ಟು ಪಾಸಿಟಿವಿಟಿಯನ್ನ ತರುವಂತ ಚಾನ್ಸಸ್ ಇರುತ್ತೆ. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಈ ವಾರ ಏನಾದ್ರೂ ಆ ರೀತಿ ಸುದ್ದಿಗಳು ಬರ್ತಾವ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಕೇರ್ಫುಲ್ ಆಗಿ. ನೋಡೋಣ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ರಷ್ಯಾ ಯುಕ್ರೇನ್ ಯುದ್ಧದ ವಿಚಾರದಲ್ಲಿ ಅಂತ. ಇನ್ನು ಜೆರೋಮ್ ಪವೆಲ್ ಅವರ ಸ್ಪೀಚ್ ಇದೆ ಈ ವಾರದಲ್ಲಿ. ಮೀಟಿಂಗ್ ನೆಕ್ಸ್ಟ್ ವೀಕ್ ಅಲ್ಲಿ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪವೆಲ್ ಸ್ಪೀಚ್ ಇದೆ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಆ ಕಡೆ ಹೆಚ್ಚು ಗಮನವನ್ನ ಕೊಡುತ್ತೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲೇ ಮೀಟಿಂಗ್ ಇರೋದ್ರಿಂದ 10ನೇ ತಾರೀಕು ಔಟ್ಕಮ್ ಬರುತ್ತೆ FOMC ಇದು ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಆದ್ರೆ ಡಿಸೆಂಬರ್ 2ನೇ ತಾರೀಕು ಜೆರೋಮ್ ಪವೆಲ್ ಅವರು ತಮ್ಮ ಸ್ಪೀಚ್ ಅಲ್ಲಿ ಏನಾದ್ರು ಹಿಂಟ್ ಕೊಡ್ತಾರಾ ನೆಕ್ಸ್ಟ್ ರೇಟ್ ಕಟ್ ಬಗ್ಗೆ, ಇದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಫೆಡ್ ವಾಚ್ ಟೂಲ್ CME ಪ್ರಾಬಬಿಲಿಟೀಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು 80% ಅಥವಾ 86% ಪ್ರಾಬಬಿಲಿಟಿಯನ್ನ ತೋರಿಸ್ತಿದೆ.
ಡಿಸೆಂಬರ್ 10 ಮೀಟಿಂಗ್ ಅಲ್ಲಿ ರೇಟ್ ಕಟ್ ಬಗ್ಗೆ 86% ರೇಟ್ ಕಟ್ ಆಗ್ಬೋದು ಅಂತ. ಈ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು 2ನೇ ತಾರೀಕು ಇರುವಂತಹ ಸ್ಪೀಚ್ ಅಲ್ಲಿ ಎಂಟ್ ಕೊಡ್ತಾರ, ಹಾಗೆ ಎಕಾನಮಿ ಬಗ್ಗೆ ಏನಾದ್ರು ಹೇಳ್ತಾರ, ಲೇಬರ್ ಮಾರ್ಕೆಟ್ ಕಡೆ ಅವರ ಇನ್ಪುಟ್ಸ್ ಏನ್ ಕೊಡ್ತಾರೆ, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಡಿಸೆಂಬರ್ 2 ಪೊವೆಲ್ ಅವರ ಸ್ಪೀಚ್ ಅನ್ನ. ಏನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ನಮ್ಮ RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಇದೇ ವಾರದಲ್ಲಿ. ಅದು ಡಿಸೆಂಬರ್ 5ನೇ ತಾರೀಕು ಇರುತ್ತೆ, ಅಂದ್ರೆ ಶುಕ್ರವಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 10:10 ಸುಮಾರಿಗೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಒಂದು ಮೀಡಿಯಾನ ಬ್ರೀಫ್ ಮಾಡ್ತಾರೆ. ರೇಟ್ ಕಟ್ ಆಗಿದ್ಯಾ ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಎಕಾನಮಿ ಬಗ್ಗೆ, GDP ಗ್ರೋತ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಫೋರ್ಕಾಸ್ಟ್ ಅನ್ನ ಕೊಡ್ತಾರೆ. ಇಲ್ಲಿ ಈಗ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ಯಾಕೆಂತಂದ್ರೆ ಮೋರ್ ದೆನ್ 8% GDP ಗ್ರೋತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಇನ್ಫ್ಲೇಷನ್ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಆಸ್ ಪರ್ ಅಫಿಷಿಯಲ್ ಅನೌನ್ಸ್ಮೆಂಟ್ಸ್. ಇಂತಹ ಸಂದರ್ಭದಲ್ಲಿ ಗ್ರೋತ್ ಗೆ ಕಾನ್ಸಂಟ್ರೇಟ್ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ RBI ಕೂಡ. ಹಾಗಾಗಿ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಅಂತೂ ಇದೆ. ನೀವಿಲ್ಲೇ ನೋಡಬಹುದು, ಗವರ್ನರ್ ಸಂಜಯ್ ಮಲ್ಹೋತ್ರಾ ಲೆಡ್ MPC ಎಕ್ಸ್ಪೆಕ್ಟೆಡ್ ಟು ಕಟ್ ರೆಪೋ ರೇಟ್ ಬೈ 25 BPS. ಈಗ 5.5 ಇದೆ ಇಂಟ್ರೆಸ್ಟ್ ರೇಟ್, 5.25% ಇಳಿಸಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಜೊತೆಗೆ RBI GDP ಫೋರ್ಕಾಸ್ಟ್ ಅನ್ನ ಏನಾದ್ರೂ ಜಾಸ್ತಿ ಮಾಡುತ್ತಾ, ಎಸ್ಪೆಷಲಿ Q2 ನಂಬರ್ಸ್ ಚೆನ್ನಾಗಿ ಬಂದ ನಂತರ, ಹಾಗೆ ಇನ್ಫ್ಲೇಷನ್ ಫೋರ್ಕಾಸ್ಟ್ ಏನ್ ಕೊಡುತ್ತೆ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇದನ್ನು ಕೂಡ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಶುಕ್ರವಾರ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಬರುತ್ತೆ, ಹಾಗಾಗಿ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲೂ ಕೂಡ ವೇರಿಯೇಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ, ವಾಚ್ ಮಾಡಬಹುದು. ಹಾಗೆ ಏನು ಮೊನ್ನೆ GDP ಡೇಟಾ ರಿಲೀಸ್ ಆಗಿದೆ, ಅದು ಚೆನ್ನಾಗಿತ್ತು. ಬಟ್ ಈಗ ಮಾರ್ಕೆಟ್ ಅಲ್ಲಿ ನಾಳೆ ರಿಯಾಕ್ಷನ್ ಬರುತ್ತಾ ಅನ್ನೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಿರೋದು ನೆಕ್ಸ್ಟ್ RBI MPC ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿವರೆಗೂ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲಿ RBI ಏನ್ ಡಿಸಿಷನ್ ತಗೊಳುತ್ತೆ, ನಂತರ 5ನೇ ತಾರೀಕು ಇಲ್ಲಿ ಡಿಸಿಷನ್ ಆದ್ರೆ 10ನೇ ತಾರೀಕು ಅಮೆರಿಕದಿಂದ ಫೆಡ್ ಡಿಸಿಷನ್ ಬರಬೇಕಾಗಿದೆ. ಮೇ ಬಿ ಈ 2 ಇವೆಂಟ್ ಗಳಾಗೋವರೆಗೂ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗಬಹುದು, ಅಥವಾ ನಾರ್ಮಲ್ ಆಗಿ ಸ್ಲೈಟ್ಲಿ ಅಪ್ ಅಲ್ಲಿ ಅಥವಾ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ದೊಡ್ಡ ಇವೆಂಟ್ ಗಳಿದ್ದಾವೆ ಈ ವಾರದಲ್ಲಿ, ಹಾಗೆ ಮುಂದಿನ ವಾರ. ಯೂಶಲಿ ದೊಡ್ಡ ಇವೆಂಟ್ ಗಳಿದ್ದಂತ ಸಂದರ್ಭದಲ್ಲಿ ಓವರ್ ರಿಯಾಕ್ಷನ್ ಬರಲ್ಲ, ಮಾರ್ಕೆಟ್ ಅಲ್ಲಿ ಕಾಶಿಯಸ್ ಆಗಿ ಮೂವ್ ಆಗುತ್ತೆ. ಬಿಗ್ ಪ್ಲೇಯರ್ಸ್ ಪೊಸಿಷನ್ ಗಳನ್ನ ತಗೊಳಕ್ಕೆ ಇಂದು ಮುಂದೆ ನೋಡ್ತಾರೆ, ದೊಡ್ಡ ಇವೆಂಟ್ ಇರೋ ಕಾರಣಕ್ಕೆ. ಹಾಗಾಗಿ ಮೇ ಬಿ ದೊಡ್ಡ ಮಟ್ಟದ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹೇಗೆ ಕಳೆದ ವಾರ ಪರ್ಫಾರ್ಮೆನ್ಸ್ ಬಂತು ಆ ರೀತಿ ಬಂದ್ರು ಬರಬಹುದು. ಬಟ್ ನೋಡೋಣ, ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಯಾವಾಗ್ಲೂ ಮೂವ್ ಆಗೋದಿಲ್ಲ, ಅದಕ್ಕೆ ವಿರುದ್ಧವಾಗಿ ಮೂವ್ ಆಗೋದು. ನಮ್ಗೇನು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಷ್ಟೇ ನಾವು, ಹಾಗ ಅಂದ್ಕೊಂಡು ಮುಂದುವರಿಬೇಕು. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಆಟೋ ಸೇಲ್ಸ್ ರಿಲೀಸ್ ಆಗ್ತಾ ಇರುತ್ತೆ ನಾಳೆಯಿಂದ. ಯಾಕಂದ್ರೆ ನವೆಂಬರ್ ಮುಗೀತು ಇವತ್ತಿಗೆ, ನಾಳೆ ಡಿಸೆಂಬರ್ 1 ಸ್ಟಾರ್ಟ್ ಆಗ್ತಿದೆ. ಡಿಸೆಂಬರ್ 1ರಿಂದ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ 1ನೇ ತಾರೀಕು ಮಂತ್. ಆಟೋ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ, ಯಾವ ಕಂಪನಿಯ ಸೇಲ್ಸ್ ಯಾವ ರೀತಿ ಆಗಿದೆ ಅದ್ರ ಮೇಲೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬರುತ್ತೆ. ಆಟೋ ಇಂಡೆಕ್ಸ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಸೇಲ್ಸ್ ಡೇಟಾ ಪಾಸಿಟಿವ್ ಇದ್ರೆ ಆ ಒಳ್ಳೆ ಪರ್ಫಾರ್ಮೆನ್ಸ್ ಇನ್ನು ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೆಗೆಟಿವ್ ಇತ್ತು ಅಂದ್ರೆ ಕರೆಕ್ಷನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ವಾಚ್ ಮಾಡಬೇಕಾಗುತ್ತೆ ಆಟೋ ಸೇಲ್ಸ್ ಅನ್ನ ಈ ವಾರದಲ್ಲಿ. ಇನ್ನು ನೆಕ್ಸ್ಟ್ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ 3795 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 4148 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ನವೆಂಬರ್ ತಿಂಗಳಲ್ಲಿ ನೋಡಬಹುದು 17500 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS ಅಂತೂ 77,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಇಂದ ಕಂಟಿನ್ಯೂಸ್ ಬೈಯಿಂಗ್ ಕಂಟಿನ್ಯೂ ಆಗಿದೆ, FIS ಇಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಹಿಂದಿನ ತಿಂಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದ್ರು, ನೋಡಬಹುದು ಬರೀ 2,000 ಕೋಟಿ. ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ, 17,500 ಕೋಟಿ. ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 1.87% ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಮಂತ್ಲಿ ನೋಡಿದ್ರೆ ನಿಫ್ಟಿಯಲ್ಲಿ. ಡೆಸ್ಪೈಟ್ ಸೆಲ್ಲಿಂಗ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತೂ. ಇನ್ನು ನೆಕ್ಸ್ಟ್ ಕ್ರೂಡ್ ಆಯಿಲ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲಿ ಮೊನ್ನೆ ನೋಡಬಹುದು 0.78% ಡೌನ್ ಇದೆ. 60-63 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರೂಡ್. ಅಲ್ಲೇನಂತ ಬಿಗ್ ಪಾಸಿಟಿವ್ ಅಲ್ಲಿ ಅಥವಾ ಬಿಗ್ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಇಲ್ಲ, ನಾರ್ಮಲ್ ಆಗಿ 60-65 ರೇಂಜ್ ಅಲ್ಲಿ ಓಡಾಡ್ತಿದೆ ಕ್ರೂಡ್. ವಾಚ್ ಮಾಡಬಹುದು ಇಲ್ಲೂ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ, ಆಲ್ಮೋಸ್ಟ್ 89 ಪ್ಲಸ್ ಅಲ್ಲೇ ಇದೆ ಸದ್ಯದ ಮಟ್ಟಿಗೆ. ಇದನ್ನು ಕೂಡ ವಾಚ್ ಮಾಡಬಹುದು. ರುಪಿ ವೀಕ್ನೆಸ್ ಆಗೋದು ಖಂಡಿತ ಅಷ್ಟೇನು ಒಳ್ಳೆ ಸುದ್ದಿ ಅಲ್ಲ, ಬಟ್ ಮಾರ್ಕೆಟ್ಸ್ ಅಂತ ಏನ್ ದೊಡ್ಡದಾಗಿ ರಿಯಾಕ್ಟ್ ಮಾಡಿಲ್ಲ ಇಲ್ಲಿವರೆಗೂ. ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಿದೆ, ಇದನ್ನು ಕೂಡ ವಾಚ್ ಮಾಡಬಹುದು. ಏನಾದ್ರು ಬಿಗ್ ವೇರಿಯೇಷನ್ ಆದ್ರೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಗೋಲ್ಡ್ ಅಲ್ಲಿ ಒಂದಷ್ಟು ಕನ್ಸಾಲಿಡೇಷನ್ ಆಗಿದೆ, ಮೊನ್ನೆ ಒಂದಷ್ಟು ಅಪ್ ಕೂಡ ಆಗಿದೆ, ನೋಡಬಹುದು 2.5% ವರೆಗೂ ಅಪ್ ಆಗಿದೆ. ಮತ್ತೆ ಯಾಕೋ ಆಲ್ ಟೈಮ್ ಐಯನ್ನ ಬ್ರೇಕ್ ಮಾಡೋ ತರ ಕಾಣ್ತಾ ಇದೆ. ಸದ್ಯದ ಮಟ್ಟಿಗೆ ಗೋಲ್ಡ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಈ ವಾರ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಗೋಲ್ಡ್ ನ ಪರ್ಫಾರ್ಮೆನ್ಸ್ ಅಂತ. ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದ್ದಾಗ ಅಬ್ವಿಯಸ್ಲಿ ಕಮಾಡಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ಕಂಡು ಬರ್ತಾ ಇರೋದು ಗೋಲ್ಡ್ ನ ಪರ್ಫಾರ್ಮೆನ್ಸ್ ಅಲ್ಲಿ. ಈವನ್ ಸಿಲ್ವರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ, ಈ ವಾರ 3 IPOಗಳು ಓಪನ್ ಆಗ್ತಾ ಇದೆ. ಮೀಶೋ, ಎಕ್ವೆಸ್, ವಿದ್ಯಾ ವೈರ್ಸ್ 3 IPOಗಳು ಓಪನ್ ಆಗ್ತಾ ಇದೆ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ಎಸ್ಪೆಷಲಿ ಮೀಶೋಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಪೊಟೆನ್ಶಿಯಲ್ ಇದೆ, ಬಟ್ ಸ್ಟಿಲ್ ಲಾಸ್ ಮೇಕಿಂಗ್ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ 3 IPOಗಳನ್ನ.
ಏನು ಕಾರ್ಪೊರೇಟ್ ಆಕ್ಷನ್ ಕಡೆ ತುಂಬಾ ದೊಡ್ಡ ಮಟ್ಟದ ಕಾರ್ಪೊರೇಟ್ ಆಕ್ಷನ್ಸ್ ಏನಿಲ್ಲ. ಮಿನಿ ಡೈಮಂಡ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಡಿಸೆಂಬರ್ 2 ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು 1:5 ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಹಾಗೆ ಎಪಿಸ್ ಇಂಡಿಯಾ ಬೋನಸ್ ಇದೆ. ಒಂದು ಶೇರ್ಗೆ 24 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ದೊಡ್ಡ ಮಟ್ಟದ ಬೋನಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಕ್ಯಾಂಪ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ 5ನೇ ತಾರೀಕು. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ HUL ನ ಸ್ಪಿನ್ ಆಫ್ ಇದೆ, ಅಂದ್ರೆ ಡಿಮರ್ಜ್ ಇದೆ. 5ನೇ ತಾರೀಕು ಕಂಪನಿ ತನ್ನ ಒಂದು ಬಿಸ್ನೆಸ್ ಆರ್ಮ್ ಅನ್ನ ಡಿಮರ್ಜ್ ಮಾಡ್ತಾ ಇದೆ. ಇದನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.